ಹ್ಯಾಪಿ ಮಾರ್ನಿಂಗ್ ಎಲ್ರಿಗೂ. ನಾನು ಗಾಯತ್ರಿ ಕುಳಮರುವ. ನಾನು ಆರರ್ ರೀಡರ್ ಮತ್ತು ಹೌಸ್ ವೈಫ್. ನನಗೆ ಇನ್ಸ್ಪೈರ್ ಇಂಡಿಯಾದ ಪರಿಚಯ ಒಂದು ವರ್ಕ್ಶಾಪಿಂದ 2013ನಲ್ಲಿ ಪರಿಚಯ ಆಯಿತು. ಶರಣ್ ಸರ್ ಅವರು ಒಂದು ವರ್ಕ್ಶಾಪಲ್ಲಿ ಹೇಳಿದರು, ಸ್ಕೇರ್ಸಿಟಿ ಮೈಂಡ್ಸೆಟ್ಟಲ್ಲಿ ಮನಿಯನ್ನು ಇಟ್ಕೊಳ್ಬಾರ್ದು, ಅಬಂಡೆನ್ಸ್ ಆಗಿ ನಾವು ಮನಿಯನ್ನು ಯೋಚನೆ ಮಾಡಬೇಕು ಅಂತ. ಇದು ತುಂಬ ನನಗೆ ಹಿಡಿಸಿದ ವಿಷಯ. ಹನಿ ಹನಿಗೂಡಿದರೆ ಹಳ್ಳ ಅಂತ ಹೇಳುವ ಹಾಗೆ ಅವರು ಹೇಳಿದರು, ನೋಡಿ ನೀವು ಸಣ್ಣದಾಗಿ ಇನ್ವೆಸ್ಟ್ ಮಾಡಿ, ಈಗ ನೀವು ಮಾಡಿದ ಇನ್ವೆಸ್ಟ್ಮೆಂಟು ಮುಂದಕ್ಕೆ ನಿಮಗೆ ದೊಡ್ಡದಾಗಿ ಕಾಣುತ್ತೆ, ಅದು ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಅದು ಇವತ್ತು ನೋಡಿದರೆ ತುಂಬ ಖುಷಿ ಆಗುತ್ತೆ, ಒಂಥರ ಕಾನ್ಫಿಡೆನ್ಸ್ ಬರ್ತದೆ. ನಂದೊಂದು ಸೆಲ್ಫ್ ವರ್ತ್ ಅಥವಾ ನನ್ನದೇ ಒಂದು ಸೆಲ್ಫ್ ಎಸ್ಟೀಮ್ ಅನ್ನೋದು ಬಿಲ್ಡ್ ಆಗುತ್ತೆ. ಫಸ್ಟು ಬಿಗಿನಿಂಗಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಒಂದು ಹೆದರಿಕೆ ಇತ್ತು, ಅದು ರಿಸ್ಕು ಅಂತ. ನಮಗೆ ಟ್ರೆಡಿಷನಲ್ ಆಗಿ RD FD ಅಥವಾ PPF ಗೌರ್ಮೆಂಟ್ ಇದರಲ್ಲೇ ಇನ್ವೆಸ್ಟ್ ಮಾಡಿ ಅಥವಾ ಕೇಳಿ ಗೊತ್ತಲ್ಲದೆ ಇದು ಗೊತ್ತಿರಲಿಲ್ಲ. ಅಂದರೆ ಗೊತ್ತಿದ್ರೂ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಧೈರ್ಯ ಇರಲಿಲ್ಲ. ಇವರು ಶರಣ್ ಸರ್ ಹೇಳಿದ ರೀತಿ, ಆಮೇಲೆ ಅದಕ್ಕೆ ನೋಡು ಒಂದು ಸತಿ ಹೇಗಿರ್ತದೆ ಅದು ಅಂತ ನೋಡುವ ಅಂತ ಹಾಗೆ ಇನ್ವೆಸ್ಟ್ ಮಾಡಿದ್ದಾಯಿತು. ಆಮೇಲೆ ಈಗ ವರ್ಷಕ್ಕೆ ಇಷ್ಟು ಪರ್ಸೆಂಟು, ಈಗ 10% ನಮ್ಮ ಇನ್ವೆಸ್ಟ್ಮೆಂಟು ಇನ್ಕ್ರೀಸ್ ನಾವು ಮಾಡಿಕೊಂಡ್ರೆ ಫೈನಲ್ಲಾಗಿ ನಮಗೆ ಬರೋ ಇದು ಡಿಫ್ರೆನ್ಸು ಅದು ತುಂಬಾ ಇನ್ಕ್ರೀಸ್ ಆಗತ್ತದು. ನನಗೆ ಅದು ಮೊದಲು ಗೊತ್ತಿರಲಿಲ್ಲ. ಅಂದರೆ ಸ್ವಲ್ಪ ಟೈಮು ಸೇಮ್ ಅದೇ ಅಮೌಂಟನ್ನು ಇನ್ವೆಸ್ಟ್ ಮಾಡಿದಾಗ ಅದು ಜಾಸ್ತಿ ಬೆಳೀತಾ ಇರಲಿಲ್ಲ. ಇನ್ನು 10% ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಹೇಳಿದ ಹಾಗೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅದು ಬೆಳೆಯೋಕ್ಕೆ ಶುರುವಾಯಿತು. ಹಾಗೆ ನಾವು ಮಹಿಳೆಯಾಗಿದ್ದುಕೊಂಡು ನಮ್ಮ ಅಲ್ಮೇರಾದಲ್ಲಿ ಡಬ್ಬದಲ್ಲಿ ಕೂಡಿಡೋದಕ್ಕಿಂತ ನಮಗೆ ಒಂದು ಗೈಡೆನ್ಸ್ ಸಿಕ್ಕುವಾಗ ಅದನ್ನು ನಾವು ಉಪಯೋಗಿಸಿಕೊಂಡು ಅದನ್ನು ಇನ್ವೆಸ್ಟ್ ಮಾಡಿದರೆ ಅದು ದೊಡ್ಡ ಅಮೌಂಟಾಗಿ ನಮಗೆ ಕೈಗೆ ಸಿಗ್ತದೆ. ಅದು ನಮಗೆ ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿಗಿರ್ಬೋದು ಅಥವಾ ನಮ್ಮ ಮಕ್ಕಳ ಎಜುಕೇಷನಿಗಿರ್ಬೋದು ಅಥವಾ ನಮಗೆ ಇನ್ನೇನೋ ಒಂದು ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಇನ್ನೇನಾದರೂ ನಮಗೆ ನಮ್ಮ ಪ್ರಾಪರ್ಟಿ ತೊಗೊಳ್ಬೇಕೋ ಏನೋ ಒಂದು ಅಮೌಂಟ್ ನಮಗೆ ಬೇಕು ಅಂತ ಆದಾಗ ಅದು ನಮಗೆ ಆಪತ್ತು ಬಂದವನ ಹಾಗೆ ಸಿಗ್ತದೆ. ನಮಗೀಗ ಒಂದು ಜಾಗ ತಗೊಳ್ಬೇಕು ಅಂತಂದರೆ ಒಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಆಗ ನಾವು ಹೀಗೆ ಸಣ್ಣದಾಗಿ ಇನ್ವೆಸ್ಟ್ ಮಾಡಿತ್ತು ಅಂತಂದರೆ ನಮಗೆ ದೊಡ್ಡದಾಗಿ ಅಮೌಂಟಾಗಿ ಸಿಗ್ತದೆ. ಆಗ ನಮಗೆ ಲೋನ್ ಮಾಡೋದು ಕೆಲಸವು ತಪ್ತದೆ. ನಮಗೆ ಒಂದು ಬೆನಿಫಿಟ್ಟು ಅಂತ ಹೇಳ್ಬೋದು. ಇನ್ಸ್ಪೈರ್ನವರು ಇದನ್ನೆಲ್ಲ ನನಗೆ ಹೇಳಿಕೊಟ್ಟೋದ್ರಿಂದಾಗಿ ಇದೆಲ್ಲ ಅನುಭವಕ್ಕೆ ಬಂತು. ಇಲ್ಲ ಅಂತಂದಿದ್ರೆ ಇದು ಎಲ್ಲ ಗೊತ್ತಾಗ್ತಾ ಇರಲಿಲ್ಲ. ಪ್ಲಸ್ ನನಗೋಸ್ಕರ ಕೆಲಸ ಮಾಡಬೇಕು, ನಾನು ದುಡ್ಡಿಗೋಸ್ಕರ ಕೆಲಸ ಮಾಡೋದಲ್ಲ ಅನ್ನೋದನ್ನು ಗೊತ್ತಾಯಿತು. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ, ಈಗ ಇನ್ಸ್ಪೈರ್ ಇಂಡಿಯಾಕ್ಕೆ ಹೋದ್ರೇ ಒಂಥರ ಒಂದು ಆ ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಇದು ನನಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇನ್ನೂ ಒಂಥರ ಮೋಟಿವೇಶನ್ ಅಂತ ಹೇಳ್ಬೋದು. ಅಲ್ಲಿರುವ ಶರಣ್ ಸರ್ ಆಗಲಿ ಅಥವಾ ಇನ್ನು ಉಳಿದವರಾಗಲಿ, ನನಗೆ ಗೈಡ್ ಮಾಡಿದ ವೆಂಕಟೇಶ್ ಅಥವಾ ಗೀತಾ, ಯಾರೇ ಆದರೂ ಆಗಿರ್ಬೋದು, ಎಲ್ರಿಗೂ ಒಂದು ಫೈನಾನ್ಸ್ ಇದರ ಬಗ್ಗೆ ಅನುಭವ ಇದೆ. ಆಮೇಲೆ ಗೈಡ್ ಮಾಡೋಕ್ಕೆ ಒಂದು ಕೆಪಾಸಿಟಿ ಇದೆ ಅಂತ ನನಗೆ ಅನ್ನಿಸ್ತು. ಮ್ಯೂಚುವಲ್ ಫಂಡಲ್ಲಿ ನಾವು ಇನ್ವೆಸ್ಟ್ ಮಾಡಿತು ಅಂತಂದರೆ ನಮಗದು ಇಮಿಡಿಯೇಟಾಗಿ ಸಿಗ್ತದೆ. ಅದರ ವ್ಯಾಲ್ಯೂ ಯಾವತ್ತಿದ್ರೂ ಜಾಸ್ತಿ ಆಗ್ತದೆ. ಪ್ಲಸ್ ಸಣ್ಣ ಅಮೌಂಟ್ ಆದ್ದರಿಂದ ನಾವು ಈಗ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಅಂತ ಸೇರಿಸ್ತಾ ಹೋಯಿತು ಅಂತಂದರೆ ಅದು ನಮಗೆ ಈಗ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೊಡುತ್ತೆ ನಮಗೆ ಮುಂದಕ್ಕೆ. ಆಮೇಲೆ ಒಂದು ಕಾನ್ಫಿಡೆನ್ಸ್ ಕೊಡ್ತದೆ, ನಾವು ಏನಾದರೂ ಮಾಡ್ಬೋದು, ನಾವು ಸಾಧಿಸಿದ್ದೇವೆ ಅನ್ನೋದು ಗೊತ್ತಾಗ್ತದೆ. ಆಮೇಲೆ ನಾರ್ಮಲ್ ಆಗಿ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಫೈನಾನ್ಷಿಯಲ್ ಲಿಟ್ರಸಿ ಅನ್ನೋದು ಅಷ್ಟು ತುಂಬ ಕಡಿಮೆ ಅಂತ ಹೇಳ್ಬೋದು. ಯಾರೂ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹೇಗಿದ್ದರೂ ಅವ್ರು ಇರ್ತಾರಲ್ಲ, ಅವ್ರು ನೋಡ್ಕೊಳ್ತಾರೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಆ ಒಂದು ಮನಸ್ಥಿತಿ ಇರ್ತದೆ. ನಾವು ಅದರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ನಮಗೂ ಗೊತ್ತಿರಬೇಕು, ನಾವು ತಿಳ್ಕೊಂಡಿರಬೇಕು, ನಮಗೂ ಆರ್ಥಿಕವಾಗಿ ನಾವು ಸಬಲರಾಗಿರಬೇಕು ಮತ್ತು ನಾವು ಆರ್ಥಿಕವಾಗಿ ನಮಗೆ ಬೇರೆ ನಮ್ಮ ಅಡಿಗೆ ವಿಚಾರವನ್ನು ಹೇಗೆ ನಾವು ತಿಳ್ಕೊಂಡಿರ್ತೇವೋ ಅದೇ ಥರ ಫೈನಾನ್ಷಿಯಲ್ ಇದರಲ್ಲೂ ನಾವು ಲಿಟ್ರಸಿ ನಮಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಮಗೆ ನಿಜವಾಗ್ಲೂ ಅದು
ಕಾನ್ಫಿಡೆನ್ಸ್ ಕೊಡ್ತದೆ ಅಂತ ನಾನು ಹೇಳಬಲ್ಲೆ. ನಾನು ಎಲ್ಲ ಮಹಿಳೆಯರಿಗೆ ಹೇಳೋದೇನಂತಂದರೆ, ಫೈನಾನ್ಷಿಯಲ್ ಫ್ರೀಡಮ್ ಇಸ್ ಬರ್ತ್ ರೈಟ್, ಅಚೀವ್ ಇಟ್. Mutual fund investments are subject to market risks. Read all scheme-related documents carefully.